ಲಾಸ್ಟ್ ಒಂದು ವರ್ಷಗಳಲ್ಲಿ ವಿಶ್ವದ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಪ್ಯಾನಿಕ್ಕನ್ನು ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ಯಾರಂತ ನಿಮ್ಗೆ ಗೊತ್ತಾ? ಅದು ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷರಾದ ಮೇಲೆ ವಿಶ್ವದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳನ್ನು ಎಷ್ಟೊಂದು ಸಲ ಕೆಡವಿದ್ದಾರೆ, ಎಷ್ಟೊಂದು ಸಲ ಮೇಲೆಬ್ಸಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗೆ ಅಷ್ಟು ಶಕ್ತಿ ಇದೆ. ಈಗ ಇದೇ ಡೊನಾಲ್ಡ್ ಟ್ರಂಪ್ ಅವರಿಂದ ವಿಶ್ವದ ಸ್ಟಾಕ್ ಮಾರ್ಕೆಟ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂತಂದರೆ, ಲಾಸ್ಟ್ ಒಂದು ವಾರಗಳಿಂದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಏನು ಯುದ್ಧ ನಡೀತಾ ಇತ್ತು, ಈ ಯುದ್ಧವನ್ನು ನಾವು 5 ದಿನ ನಿಲ್ಲಿಸ್ತೀವಿ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟನ್ನು ಕೊಟ್ಟಾಗ 4 ಗಂಟೆ ಆಗಿತ್ತು. ಆವಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಈ ಸ್ಟೇಟ್ಮೆಂಟ್ನ ಪರಿಣಾಮವಾಗಿ ಏನು ನಾವು ಗಿಫ್ಟ್ ನಿಫ್ಟಿ ಅಂತ ಕರಿತೀವಿ, ವಿಚ್ ಇಸ್ ರಿಫ್ಲೆಕ್ಷನ್ ಆಫ್ ನಿಫ್ಟಿ, ಅದು ಆಲ್ರೆಡಿ 600 ಪಾಯಿಂಟ್ ಪ್ಲಸ್ಸಲ್ಲಿ ಟ್ರೇಡ್ ಆಗ್ತಿದೆ. US ಮಾರ್ಕೆಟ್ ಡೌ ಝೋನ್ 700 ಪಾಯಿಂಟ್ಸ್ ಪ್ಲಸ್ಸಲ್ಲಿ ಟ್ರೇಡ್ ಆಗ್ತಿದೆ. ಒಂದು ವೇಳೆ ಯುದ್ಧ ಏನಾದರೂ ನಿಂತಿದ್ದೆ ಆದರೆ ಮಾರ್ಕೆಟು ಆದಷ್ಟು ಬೇಗ ರಿಕವರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಮನಸ್ಸು ಯಾವ ರೀತಿ ಇರುತ್ತೆ, ಇವ್ರು ಯಾವ ರೀತಿ ಡಿಸಿಷನ್ ತೊಗೊತಾರಂತೇಳಿ ಯಾರಿಗೂ ಹೇಳೋಕ್ಕಾಗಲ್ಲ. ಮುಂದೊಂದು ದಿನ ಈ ಡಿಸಿಷನ್ನ ಇವರು ಬದಲಿಸ್ಬೋದು ಅಥವಾ ಮತ್ತೆ ಯುದ್ಧವನ್ನು ಕಂಟಿನ್ಯೂ ಮಾಡ್ಬೋದು. ಅವರ ಮನಸ್ಥಿತಿ ಹಿಂಗೆ ಇರುತ್ತೆ ಅಂತೇಳಿ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.